ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್. ಇವತ್ತಿನ ದಿನ ದೋಸೆ ಮತ್ತು ಮೊಳಕೆ ಕಾಳುಗಳನ್ನ ಉಪಯೋಗಿಸಿ ಒಂದು ಸಾಗು ಮಾಡಿಕೊಂಡು ತಿನ್ನೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೆಣಸು, ಲವಂಗ, 2 ಏಲಕ್ಕಿ, 2 ಚೂರು ಚಕ್ಕೆ, 2 ಟೊಮೆಟೊ, 6 ಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಸಾಂಬಾರು ಸೊಪ್ಪು, ತೆಂಗಿನ ಚೂರು ಖಾರ ಪುಡಿ, ಸಾಂಬಾರು ಪುಡಿ, ಬೀನ್ಸ್, ಆಲೂಗೆಡ್ಡೆ, ಅವರೆಕಾಳು, ಗ್ರೀನ್ ಮಸಾಲ ಒಂದು ಕೋಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಅವರೆಕಾಳು ತೊಳೆದಿರೋದು, ಹಸಿರುಕಾಳು ಹಾಕ್ತಾಯಿದ್ದೀನಿ. ಬೀನ್ಸ್, ಖಾರ ರೆಡಿ ಇದೆ. ತೀರಾ ನುಣ್ಣಗೇನು ರುಬ್ಬೋದೇನು ಬೇಡ. ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನಾನು ದೋಸೆಗೆ, ಗೊಜ್ಜು, ಇಡ್ಲಿಗೆ ಆಗ್ಬೋದು. ನಾನು ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ದೋಸೆ ಮತ್ತು ಮೊಳಕೆ ಕಾಳಿನ ಸಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲಕ್ಕೆ.